ನಿಜವಾದ ಪಪ್ಪು ಬಿಜೆಪಿಯಲ್ಲಿನೇ ಇದ್ದಾರೆ. ಆ ಪಪ್ಪು ಯಾರು ಅಂತ ಗೊತ್ತಾ? ಈ ವಿಡಿಯೋ ನೋಡಿ. स्वामी विवेकानंद ने कहा था तुम मुझे खून दो मैं तुम्हें आजादी दूंगा. ಇಫ್ ಸಪೋಸ್ ರಾಹುಲ್ ಗಾಂಧಿ ಏನಾದರೂ ಈ ಕೆಲಸನ ಮಾಡಿದ್ರೆ ಈಗ ಈ ಅಂಧ ಭಕ್ತರ ಗಣ ಏನ್ ಮಾಡ್ತಾ ಇತ್ತು? ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅಧಿಕಾರ ಅವಧಿ ತನ್ನದೇ ಆದ ವಿಶಿಷ್ಟತೆಗಿಂತ ವಿವಾದಗಳಿಂದಾನೇ ಅದು ತುಂಬ ಹೋಗಿದೆ. ಬುಲ್ಡೋಜರ್ ಕ್ರಮವನ್ನು ಹೇರಿ ಸಂವಿಧಾನಿಕ ಬಾಹಿರ ಚಟುವಟಿಕೆಯನ್ನು ನಡೆಸ್ತಾ ಇದ್ದ ಯೋಗಿಗೆ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನು ಹಾಕಿತ್ತು. ಇನ್ನು ಕುಂಭಮೇಳ ನಡೆದ ಸಂಗಮದ ನೀರಿನಲ್ಲಿ ಮಲ ಬ್ಯಾಕ್ಟೀರಿಯಾ ಇದೆ ಅಂತ ಕೇಂದ್ರ ಮಾಲಿನ್ಯ ಮಂಡಳಿ ವರದಿಯನ್ನು ಕೊಟ್ಟರು. ಸಂಗಮದ ನೀರು ಸ್ನಾನಕ್ಕೆ ಮಾತ್ರನೇ ಅಲ್ಲ, ಕುಡಿಯೋದಕ್ಕೂ ಕೂಡ ಅದು ಯೋಗ್ಯ ಅಂತ ಹೇಳಿ ಉದ್ದಟತನವನ್ನು ಮೆರೆದಿದ್ರು. ಇನ್ನು ಉತ್ತರ ಪ್ರದೇಶದಾಚೆಗಿನ ಅಂಧಭಕ್ತರು UP ಮಾಡೆಲ್ ಬುಲ್ಡೋಜರ್ ನೀತಿ ಅಂತ ಬಡಬಡಾಯಿಸ್ತಾರೆ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ಯೋಗಿಗೆ ಧರ್ಮಗಳ ಮಧ್ಯೆ ಬಿರುಕನ್ನು ಮೂಡಿಸೋ ಕೆಲಸ ಬಿಟ್ಟು ಬೇರೇನೂ ಗೊತ್ತಿಲ್ಲ ಅವರಿಗೆ. ಕನಿಷ್ಠ ಪಕ್ಷ ಸಾಮಾನ್ಯ ಜ್ಞಾನವನ್ನು ಕೂಡ ಬೆಳೆಸ್ಕೊಳ್ದೇ ಇರೋ ಇವರನ್ನ ಅಂಧಭಕ್ತರು ಹೊತ್ತು ಮೆರೆಸ್ತಾ ಇದ್ದಾರೆ. ಹೌದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಸಿದ್ಧ ಘೋಷಣೆಯನ್ನ ಸ್ವಾಮಿ ವಿವೇಕಾನಂದರು ನೀಡಿದ್ದ ಘೋಷಣೆ ಅಂತ ಉಲ್ಲೇಖ ಮಾಡೋ ಮೂಲಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗಂಭೀರ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಯೋಗಿ ಅವರ ಹೇಳಿಕೆ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರ ಚರ್ಚೆಗೆ ಹಾಗೇನೆ ವಿರೋಧಕ್ಕೂ ಕೂಡ ಕಾರಣ ಆಗಿದೆ. ಪಶ್ಚಿಮ ಬಂಗಾಳದ ಬಂಕೂರಾ ಜಿಲ್ಲೆಯ ಜೋಯ್ಪುರ್ನಲ್ಲಿ ಸೋಮವಾರ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಆದಿತ್ಯನಾಥ್, ನನಗೆ ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅಂತ ಇವರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ವಿಡಿಯೋದ ತುಣುಕು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದ್ದಂತೆಯೇ ಇತಿಹಾಸದ ಕನಿಷ್ಠ ಜ್ಞಾನವನ್ನು ಇಟ್ಟುಕೊಳ್ಳದೆ ಉನ್ನತ ಹುದ್ದೆಯಲ್ಲಿರೋರು ಹೇಗೆ ಮಾತಾಡ್ತಾರೆ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಈ ಘಟನೆಯ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಟೀಕೆಗಳ ಮಹಾಪೂರನೆ ಹರಿದು ಬಂದಿದೆ. ಈ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿದ TMC ಸಂಸದೆ ಸಾಗರಿಕಾ ಘೋಷ್ ಅವರು ಪಶ್ಚಿಮ ಬಂಗಾಳದ ಕುರಿತ ಬಿಜೆಪಿಯ ನಾಚಿಕೆಗೇಡು ಅಜ್ಞಾನ ಮತ್ತೆ ಬಯಲಾಗಿದೆ. ಆದಿತ್ಯನಾಥ್ ಅವರೇ, ಅದು ಸ್ವಾಮಿ ವಿವೇಕಾನಂದರಲ್ಲ, ನನಗೆ ರಕ್ತವನ್ನ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ನೀಡ್ತೇನೆ ಅನ್ನೋ ಘೋಷಣೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರದು. ಮನೆಗೆ ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಇಂತಹ ಪ್ರಯೋಗಗಳನ್ನು ಮಾಡಬೇಡಿ ಅಂತ Xನಲ್ಲಿ ಟೀಕೆಯನ್ನ ಮಾಡಿದ್ದಾರೆ. ಇನ್ನು ಸಮಾಜವಾದ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಈ ವಿಡಿಯೋವನ್ನ ಹಂಚಿಕೊಂಡು ಇದರಿಂದ ಇಡೀ ಜಗತ್ತಿನಲ್ಲಿ ಉತ್ತರ ಪ್ರದೇಶದ ವರ್ಚಸ್ಸಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಉತ್ತರ ಪ್ರದೇಶದ ಚುಕ್ಕಾಣಿ ಹಳ್ಳಿ ಗಮಾರನ ಕೈಯಲ್ಲಿದೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದಮೇಲೆ ನಮಗೆ ಯಾವ ಭರವಸೆ ಇದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರ ಪರಿವಾರದ ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅನ್ನೋದೇ ಇದಕ್ಕೆ ಕಾರಣ ಆಗಿರಬಹುದು. ಒಂದು ಕಿವಿಯಿಂದ ಮತ್ತೊಂದು ಕಿವಿಗೆ ಮಾಹಿತಿಯನ್ನ ಹಂಚಿಕೊಳ್ಳೋ ಈ ಭೂಗತ ಪಾತ್ರಧಾರಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸ ಹೇಗೆ ತಿಳಿಯುತ್ತೆ? ಜ್ಞಾನ ಒಂದು ಕಿವಿಯಿಂದ ಒಳಗೆ ಹೋಗಿ ಮತ್ತೊಂದು ಕಿವಿಯಿಂದ ಹೊರಗೆ ಹೋಗಿರುವಂತಿದೆ ಅಂತ ವ್ಯಂಗ್ಯ ಆಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕನಾಗಿದ್ದ ಸುಭಾಷ್ ಚಂದ್ರ ಬೋಸ್ ಅವರು 1944ರ ಜುಲೈ 4ರಂದು ಬರ್ಮಾದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸಂಘಟಿಸೋ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಇದೇ ಭಾಷಣದಲ್ಲಿ ಅವರು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡ್ತೇನೆ ಅನ್ನೋ ಪ್ರಸಿದ್ಧ ಘೋಷಣೆಯನ್ನು ಉಚ್ಚರಿಸಿದ್ರು. ಈ ಮಾತು ಸ್ವಾತಂತ್ರ್ಯ ಹೋರಾಟಕ್ಕೆ ಬಲವಾದ ಪ್ರೇರಣೆಯಾಗಿತ್ತು. ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲದಿರೋ ಇವರುಗಳು ಯಾರೋ ನೀಡಿರೋ ಹೇಳಿಕೆಯನ್ನ ಇನ್ಯಾರಿಗೋ ತಳಕು ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದೇ ರೀತಿಯ ತಪ್ಪನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಏನಾದರೂ ಮಾಡಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ BJP ಬೆಂಬಲಿಗರು ಮತ್ತು ಈ IT ಸೆಲ್ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇತ್ತು? ಅವರನ್ನ ಪಪ್ಪು ಅಂತ ಲೇವಡಿ ಮಾಡಿ ಮೀಮ್ಗಳ ಸುರಿಮಳೆಯನ್ನು ಸುರಿಸ್ಬಿಡ್ತಾ ಇದ್ರು. ಆದರೆ ಅದೇ ತಪ್ಪು ಸ್ವತಃ ತಮ್ಮ ನಾಯಕ ಮಾಡಿದಾಗ ಇವರೆಲ್ಲರೂ ಮೌನ ಆಗಿದ್ದಾರೆ. ಯಾಕೆ? ಇತಿಹಾಸ, ದೇಶಭಕ್ತಿಯ ಬಗ್ಗೆ ಮಾತನಾಡೋ ಈ ನಾಯಕರಿಗೆ ಕನಿಷ್ಠ ಪಕ್ಷ ಸ್ವಾತಂತ್ರ್ಯ ಹೋರಾಟಗಾರರ ಘೋಷಣೆಗಳ ಬಗ್ಗೆ ತಿಳುವಳಿಕೆ ಇಲ್ವಾ? ಈ ಬಗ್ಗೆ ಸಾಮಾನ್ಯ ಜ್ಞಾನ ಆದರೂ ಇರಬೇಕಲ್ವಾ? ಇದು ಜನರ ವಾದ. ಸದಾ
ವಿರೋಧ ಪಕ್ಷದವರನ್ನ ತೇಜೋವಧೆ ಮಾಡೋ ಈ ಬಿಜೆಪಿ ನಾಯಕರಿಗೆ ಸ್ವತಃ ತಮ್ಮ ನಾಯಕರ ತಪ್ಪುಗಳ ಬಗ್ಗೆ ಅರಿವಿಲ್ವಾ? ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತಾದ ಚರ್ಚೆಗಳು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ನಾಯಕರು ಸತ್ಯಾಸತ್ಯತೆಯನ್ನ ಪರಿಶೀಲಿಸದೆ ವೇದಿಕೆಯಲ್ಲಿ ಭಾಷಣ ಮಾಡೋ ಪ್ರವೃತ್ತಿಯನ್ನ ಎತ್ತಿ ತೋರಿಸಿದೆ. ಜನರ ದಾರಿಯನ್ನ ತಪ್ಪಿಸೋ ಅಥವಾ ಇತಿಹಾಸವನ್ನ ತಿರುಚೋ ಪ್ರಯತ್ನಗಳು ದೇಶದ ಮುಂದಿನ ಪೀಳಿಗೆಗೆ ತಪ್ಪು ಸಂದೇಶವನ್ನ ರವಾನಿಸ್ತವೆ ಅನ್ನೋ ಕಳವಳ ಕೂಡ ವ್ಯಕ್ತ ಆಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಘಟನೆ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದೆ. ಉನ್ನತ ಸ್ಥಾನದಲ್ಲಿರೋರು ಮಾತನಾಡೋ ಮುನ್ನ, ತಮ್ಮ ಹೇಳಿಕೆಗಳನ್ನ ದಾಖಲಿಸೋ ಮುನ್ನ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಅವರು ತಿಳಿದುಕೊಂಡು ಮಾತನಾಡಬೇಕು ಅನ್ನೋದು ಪ್ರಜ್ಞಾವಂತ ನಾಗರಿಕರ ಆಗ್ರಹ. ಇನ್ನು ಸಾಮಾನ್ಯ ಜ್ಞಾನವನ್ನ ಬೆಳೆಸ್ಕೊಳ್ಳದೆ ಧರ್ಮ, ಜಾತಿ ಅನ್ನೋದನ್ನ ಇಟ್ಕೊಂಡು ರಾಜಕೀಯವನ್ನ ನಡೆಸೋ ಇವರುಗಳೇ ನಿಜವಾದ ಪಪ್ಪುಗಳು ಅನ್ನೋದು ಕೊನೆಗೂ ಸಾಬೀತಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.